ಚರ್ಚೆ ಆಯಿತು. ನನ್ನ ಹೆಸರು ಹಳ್ಳಿಕೆರವಂಡಿ ಭಾಗ್ಯರಾಜ್ ಅಂತೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ. ರಾಜ್ಯದಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆಗಳ ಬಗ್ಗೆ ಸುಮಾರು 2 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡ್ತದೆ. 950 ಕೋಟಿ ರೂಪಾಯಿ ರೈತರಿಗೆ ಬಾಕಿಯನ್ನು ಕೊಡಬೇಕಾಗಿದೆ. ಆ ಬಾಕಿ ಹಣವನ್ನು 950 ಕೋಟಿ ಕೊಡ್ತಕ್ಕಂಥದ್ದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಸ್ಪಂದನೆ ಮಾಡಬೇಕು. ರೈತರಿಗೆ ಏನು 2 ವರ್ಷದ ಹಿಂದಿನ 950 ಕೋಟಿ ಬಾಕಿ ಕೊಡಬೇಕು. ಕಬ್ಬಿನ ಕಟಾವನ್ನು ಉತ್ತರ ದಕ್ಷಿಣ ಅಂತಕ್ಕಂಥ ವಿಭಾಗ ಮಾಡ್ದೇನೆ ರಾಜ್ಯದಲ್ಲಿ ಏಕರೀತಿಯಲ್ಲಿ ಕಬ್ಬಿನ ಕಟಾವನ್ನು ಕೂಲಿ ಮತ್ತು ಸಾಗಾಣಿಕೆಯನ್ನು ಮಾಡಬೇಕು. ಕಾರ್ಖಾನೆ ಮುಂಭಾಗ ಪ್ರತಿ ಕಾರ್ಖಾನೆ ಮುಂಭಾಗ ತೂಕದ ಯಂತ್ರವನ್ನು ಅಳವಡಿಸಬೇಕು. ರಿಕವರಿಲಿ ಮೋಸ ಆಗ್ತಕ್ಕಂಥ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಇವತ್ತು ಏನು ಕೇಂದ್ರ ಸರ್ಕಾರ 9.5ಕ್ಕೆ ಕಬ್ಬಿನ FRPಯನ್ನು ನಿಗದಿ ಮಾಡಿದೆ, ಅದನ್ನು 9.5%ಗೆ ನಿಗದಿ ಮಾಡಿ ಕನಿಷ್ಠ 5,500 ರೂಪಾಯಿನ ರಾಜ್ಯ ಸರ್ಕಾರ ನಿಗದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ, ಏನು ರಾಜ್ಯದಲ್ಲಿ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಬಿಟ್ಟು ಸ್ಮಾಲ್ ಫೈನಾನ್ಸ್ಗಳು ಎಲ್ಲ ಸೇರಿ ರೈತರಿಗೆ ಟ್ಯಾಕ್ಟರ್ ಸಾಲವನ್ನು ಕೊಡ್ತವೆ. ಆ ಸಾಲವನ್ನು ವಸೂಲಿ ಮಾಡಲಿಕ್ಕೋಸ್ಕರವಾಗಿ ಗೂಂಡಗಳನ್ನ ಬಳಕೆ ಮಾಡ್ತಾರೆ. ಜೊತೆಗೆ ಟ್ಯಾಕ್ಟರ್ನು ಕೂಡ ಸಂಬಂಧಪಟ್ಟಂಥ ಬ್ಯಾಂಕ್ನವರಿಗೆ ವಶಪಡಿಸ್ಕೊಂಡು ಅದನ್ನು ಪೂರ್ತಿ ಮಾರಾಟವನ್ನು ಮಾಡಿ ಮತ್ತೆ 10-12 ಲಕ್ಷಕ್ಕೆ ರೈತನ ಪೀಡನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ರೈತರ ಮೇಲೆ ಬೇರೆ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಪ್ರಕರಣಗಳನ್ನ ದಾಖಲೆ ಮಾಡ್ತಾಯಿದ್ದಾರೆ. ಇವತ್ತು ಆನ್ಲೈನ್ ಗೇಮ್ ಏನು ಸ್ಮಾಲ್ ಮೈಕ್ರೋ ಫೈನಾನ್ಸ್ ಇದೆ, ಅದಕ್ಕಿಂತ ಹೆಚ್ಚಿನ ಅವಳಿಯನ್ನು ಆನ್ಲೈನ್ ಗೇಮ್ಗಳು ಮಾಡ್ತಾಯಿದ್ದಾವೆ. ರೈತರ ಮಕ್ಕಳು ಬೂದಿಪಟ ಆಗಿ ಧೂಳಿಪಟ ಆಗಿ ಬೀದಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ. ನಾವು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ. ಏನು ರಾಜ್ಯದಲ್ಲಿ ಆನ್ಲೈನ್ ಗೇಮ್ ಇದೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಏನು ಹೊರ ರಾಜ್ಯದಿಂದ ಬರ್ತಕ್ಕಂಥ ಹೊರ ರಾಷ್ಟ್ರದಿಂದ ಬರ್ತಕ್ಕಂಥ ಆನ್ಲೈನ್ ಗೇಮ್ಗಳು ಲಾಟ್ರಿ ರೀತಿಯಲ್ಲಿ ಇವತ್ತು ರೈತರ ಮಕ್ಕಳನ್ನ ಬಲಿ ತಗೋತಾ ಇದ್ದಾವೆ. ಇದರಲ್ಲಿ ರಾಜಕಾರಣಿ ಮಕ್ಕಳು ಕೂಡ ಇದ್ದಾರೆ, ಪೊಲೀಸ್ ಅಧಿಕಾರಿಗಳು, ಡಾಕ್ಟರ್ ಮಕ್ಕಳಿದ್ದಾರೆ. ಆದರೆ ಬೇನಾಮಿ ಹಣವನ್ನು, ಕಪ್ಪು ಹಣವನ್ನು ಬಳಕೆ ಮಾಡಿ ಇಂಥ ರಮ್ಮಿಗಳ ಮುಖಾಂತರ ಹಣವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಅಥವಾ ವ್ಯಕ್ತಿಗಳ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ. ಇದ್ರ ಜೊತೆಗೇ ರೈತರ ಅಕ್ರಮ ಸಕ್ರಮ ಯೋಜನೆ ವಿದ್ಯುತ್ ಏನಿದೆ ಅದನ್ನು ಮರುಜಾರಿ ಮಾಡಬೇಕು. ರೈತರಿಗೆ ಸಂಪೂರ್ಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿರ್ತಕ್ಕಂಥ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ. ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಮತ್ತು ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಲ್ಲಿ ಕೆರೆ ಕಟ್ಟೆಗಳಿಗೆ ರಾಜ್ಯದಲ್ಲಿ ವಿಶೇಷವಾದಂಥ ಗಮನವನ್ನು ಕೊಟ್ಟು ಅಂತರ್ಜಲ ವೃದ್ಧಿಗೋಸ್ಕರವಾಗಿ ಕೆರೆ ಕಟ್ಟೆಗಳಿಗೆ ಎಲ್ಲೆಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ಅಂತರ್ಜಲ ವೃದ್ಧಿ ಆಗ್ತದೆ, ನದಿ ಮೂಲದಿಂದ ನೀರು ತುಂಬಿಸ್ತಕ್ಕಂಥದ್ದಾಗಬೇಕು. ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ಸಂಪೂರ್ಣವಾಗಿ 10 ಗಂಟೆ ನಿರಂತರ ವಿದ್ಯುತ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ. ಇದಕ್ಕೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈ ಬಜೆಟಲ್ಲಿ ರೈತರ ಪರವಾಗಿ ತೀರ್ಮಾನ ತಗೊಳ್ಳಿಕ್ಕೆ ಕ್ರಮ ವಹಿಸ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾವು ಕೂಡ ಈ ರೀತಿಯಾದಂಥ ತೀರ್ಮಾನಗಳು ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಹಾದಿಯನ್ನು ರೈತರು ಹಿಡಿಬೇಕಾಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ.